ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ 7 ಮಾಡಿದ್ದಾರೆ. ನಾವು ಯಾವ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಲ್ಲ. ಮುಚ್ಚಬೇಕು, ಅದನ್ನ ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ. ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ. ವರದಿ ಕೊಡೋಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ. ಗೊತ್ತಿಲ್ಲ ನನಗೆ. ನಾವು ಮುಚ್ಚೋದಕ್ಕೆ ಹೋಗಲ್ಲ, ಮುಂದುವರಿಸಬೇಕಾ ಬೇಡವೋ ಅಂತಕ್ಕಂಥದ್ದು ಅದನ್ನು ಮಾಡಿರ್ತಕ್ಕಂಥದ್ದು. ಇದನ್ನು ಮಾಡಬೇಕಾದಂಥ ಅಗತ್ಯ ಇಲ್ಲ. ಚರ್ಚೆ ಮಾಡಬೇಕು, ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ಅಂಥ ವಿಚಾರ ಅಲ್ಲ. ಎಲ್ಲ ಕಲಾಪಗಳನ್ನೆಲ್ಲ ಬದಿಗೊತ್ತಿ ಚರ್ಚೆ ಮಾಡಬೇಕು. ಇದು ಅಷ್ಟೊಂದು ಇಂಪಾರ್ಟೆಂಟು. ಮೊನ್ನೆ ನಡೆದಿರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ಆ ಥರದ್ದೇನೂ ತೀರ್ಮಾನ ಆಗಿಲ್ಲ. ಅದರಿಂದ ಈಗ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಮುಂದುವರಿಸಬೇಕು ಅಂತ ಬೇಕು. ಇಂಥ ದಿವ್ಯಾಂಗರು ಈ ರಾಷ್ಟ್ರದಲ್ಲಿ 8 ಕೋಟಿ ಕುಟುಂಬ ಇದೆ. ಈ 8 ಕೋಟಿ ಕುಟುಂಬವನ್ನು ಕೂಡ ಮೇಲ್ಪಂಕ್ತಿಗೆ ತರ್ತಕ್ಕಂಥದಕ್ಕೆ 10 ಯೋಜನೆಗಳನ್ನು ಹಾಕಿದ್ದಾರೆ. ನಾವು ಇವತ್ತೇನೋ ಒಂದಷ್ಟು ಅವ್ರಿಗೆ ಮೆಟೀರಿಯಲ್ಸ್ ಕೊಡ್ತಾ ಇದ್ದೀವಿ. ನಾವು ಅವ್ರನ್ನ ಯಾಕೆ ಇಲ್ಲಿ ಕರೆದಿದ್ದೀವಿ ಅಂದರೆ ಅವರು ನಮ್ಮ ಅಣ್ಣ ತಮ್ಮಂದಿರು. ಆ ಹರಿದಂಥ ತಂದೆ ತಾಯಿಗಳಿಗೆ ಗೊತ್ತಿರ್ತದೆ ಅದರ ವೇದನೆ. ಅದಕ್ಕೋಸ್ಕರವಾಗಿ ತೀರ್ಮಾನ ಮಾಡಿದ್ದೇವೆ. ಭಾರತ ಸರ್ಕಾರ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಇಂಥ ಕುಟುಂಬಗಳಿದೆಯೋ ಆ ಎಲ್ಲ ಕುಟುಂಬಗಳಿಗೆ ಈಗಾಗಲೇ ನಾವು ಒಂದೊಂದು 1200 1300 ರೂಪಾಯಿ ನಾವು ಅವರಿಗೆ ತಿಂಗಳಿಗೂ ಕೂಡ